ಬೆಂಗಳೂರಿನಲ್ಲಿ ನಿನ್ನೆ ರಾತ್ರಿ ಸುರಿದ ಮಳೆಯಿಂದಾಗಿ ಕೆಂಗೇರಿ ಟಿಟಿಎಂಸಿ ಕಾಂಪೌಂಡ್ ಕುಸಿತ ಆಗಿದೆ. ರಾತ್ರಿ ಸುರಿದ ಮಳೆಯಿಂದ ಕಾಂಪೌಂಡ್ ವಾಲ್ ಕುಸಿತ ಆಗಿದೆ. ವಾಹನ ನಿಲುಗಡೆ ಪಾರ್ಕಿಂಗ್ ಸ್ಥಳ ಜಲಾವೃತವಾಗಿದ್ದು, ವಾಹನ ನಿಲುಗಡೆ ಪಾರ್ಕಿಂಗ್ ಸ್ಥಳ ಜಲಾವೃತ ಆಗಿರೋದ್ರಿಂದಾಗಿ ಅಲ್ಲಿ ಜನ ಪರದಾಡಿದ್ದಾರೆ. ಮತ್ತೆ ಮಳೆ ಆದ್ರೆ ಮತ್ತಷ್ಟು ಸಮಸ್ಯೆ ಆಗುವಂತ ಆತಂಕ ಈಗ ಜನರಲ್ಲಿ. ಮತ್ತೆ ತಡೆಗೋಡೆ ಕುಸಿಯೋ ಭಯದಲ್ಲಿದ್ದಾರೆ ಜನ. ರಾತ್ರಿ ಸುರಿದಂತಹ ಭಾರಿ ಮಳೆಯಿಂದಾಗಿ ಕೆಂಗೇರಿ ಟಿಟಿಎಂಸಿ ಕಾಂಪೌಂಡ್ ಸಹ ಕುಸಿತ ಆಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಕಾಂಪೌಂಡ್ ಕುಸಿತ ಆಗಿದೆ. ವಾಹನ ನಿಲುಗಡೆ ಪಾರ್ಕಿಂಗ್ ಸ್ಥಳ ಸಂಪೂರ್ಣವಾಗಿ ಜಲಾವೃತವಾಗಿತ್ತು ನಿನ್ನೆ ಸುರಿದಂತಹ ಮಳೆಯಿಂದಾಗಿ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಈ ಪಾರ್ಕಿಂಗ್ ಜಾಗ ಕಂಪ್ಲೀಟ್ ಆಗಿ ಜಲಾವೃತವಾಗಿತ್ತು. ಈಗ ಅದನ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿನ ಜನ. ಆದ್ರೆ ಮತ್ತೊಂದು ಕಡೆ ಕಾಂಪೌಂಡ್ ಕುಸಿತ ಆಗಿರೋದ್ರಿಂದಾಗಿ ಮತ್ತಿದೇ ರೀತಿ ಮಳೆ ಬಂದ್ರೆ ಕಾಂಪೌಂಡ್ ಕುಸಿತ ಆಗುತ್ತೆ ಅನ್ನುವಂತಹ ಭಯದಲ್ಲಿ ಇಲ್ಲಿನ ಜನ ಇದ್ದಾರೆ. ವಾಹನ ನಿಲುಗಡೆ ಪಾರ್ಕಿಂಗ್ ಸ್ಥಳ ಕಂಪ್ಲೀಟ್ ಆಗಿ ನಿನ್ನೆ ಜಲಾವೃತವಾಗಿತ್ತು. ರಾತ್ರಿ ಸುರಿದಂತಹ ಭಾರೀ ಮಳೆಗೆ ಬೆಂಗಳೂರಿನ ಹಲವೆಡೆ ಹಲವಾರು ಸಮಸ್ಯೆಗಳು ಸೃಷ್ಟಿಯಾಗಿದೆ. ಅದರಲ್ಲೂ ಮುಖ್ಯವಾಗಿ ಕೆಂಗೇರಿ ಬಳಿ ಇರುವಂತಹ ಟಿಟಿಎಂಸಿ ಏನಿದೆ ಅದರ ಪಾರ್ಕಿಂಗ್ ಪಕ್ಕದಲ್ಲಿ ತಡೆಗೋಡೆ ಕುಸಿದು ಬಿದ್ದಿರುವಂಥದ್ದು. ಸದ್ಯಕ್ಕೆ ನಾವು ಆ ದೃಶ್ಯವನ್ನು ಕೂಡ ನೋಡಬಹುದು. ಅಂದರೆ ಯಾವ ರೀತಿ ತಡೆಗೋಡೆ ಕುಸಿದು ಬಿದ್ದಿದೆ ಅಂತ ಹೇಳಿ ನಿರಂತರವಾಗಿ, ಅಂದರೆ ಸಂಜೆ ಆಗ್ತಾ ಇದ್ದ ಹಾಗೇನೆ ಮಳೆ ಆಗ್ತಾ ಇದೆ. ಮಳೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಹಲವಾರು ಕಡೆಗಳಲ್ಲಿ ಒಂದಷ್ಟು ಸಮಸ್ಯೆಗಳು ಆಗ್ತಾ ಇದೆ. ಅದರಲ್ಲೂ ಈಗ ತಡೆಗೋಡೆ ಬಿದ್ದಿರುವಂಥದ್ದು, ಅಂದರೆ ಇದು ಟಿಟಿಎಂಸಿ ಪಾರ್ಕಿಂಗ್ ಜಾಗ ಏನಿದೆ ಇಲ್ಲಿ ತಡೆಗೋಡೆ ಕುಸಿದಿರುವಂಥದ್ದು. ಒಂದು ಭಾಗ ಇಲ್ಲಿ ತಡೆಗೋಡೆ ಬಿದ್ದು ಹೋಗಿದೆ. ಅಂದರೆ ಕಳೆದ ಹಲವಾರು ದಿನಗಳಿಂದಲೂ ಕೂಡ ನಿರಂತರವಾಗಿ ಸುರಿತಾ ಇತ್ತು ಮಳೆ. ಆ ಮಳೆಯಿಂದಾಗಿ ತಡೆಗೋಡೆ ಬಿದ್ದಿರುವಂಥದ್ದು. ಹಾಗಾಗಿ ಇಲ್ಲೇ ನಾವು ಪಕ್ಕದಲ್ಲಿ ನೋಡಬಹುದು ಎಷ್ಟು ವಾಹನಗಳನ್ನು ಕೂಡ ಪಾರ್ಕಿಂಗ್ ಮಾಡಲಾಗಿದೆ. ಅಂದರೆ ಇಲ್ಲೇ ಒಂದು BMTCಗೆ ಹೋಗುವಂತಹ ಪ್ರಯಾಣಿಕರಿರ್ಬೋದು ಅಥವಾ ಪಕ್ಕದಲ್ಲಿರುವಂತಹ ಮೆಟ್ರೋ ಪ್ರಯಾಣಿಕರಿರ್ಬೋದು, ಅವರೆಲ್ಲರೂ ಕೂಡ ಇಲ್ಲಿ ಪಾರ್ಕಿಂಗ್ ಕೂಡ ವ್ಯವಸ್ಥೆ ಇದೆ. ಅವರು ಪಾರ್ಕಿಂಗ್ ಕೂಡ ಮಾಡಬಹುದು. ವಾಹನಗಳ ಪಾರ್ಕಿಂಗ್ ಜಾಗದಲ್ಲಿ ಕೂಡ ಪೂರ್ತಿ ಏನು ನೀರು ತುಂಬಿಕೊಂಡಿದೆ ಅದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಅಂದರೆ ಈ ಪಾರ್ಕಿಂಗ್ ಜಾಗದಲ್ಲಿ ಪೂರ್ತಿ ನೀರು ತುಂಬುವವರೆಗೂ ಕೂಡ ಮಳೆ, ಅಂದರೆ ಅಷ್ಟು ರಭಸವಾಗಿ ವೇಗವಾಗಿ ಮಳೆ ಬಂದಿತ್ತು. ಹಾಗಾಗಿ ಪೂರ್ತಿ ನೀರು ತುಂಬಿಕೊಂಡಿದೆ. ಈಗ ಸದ್ಯಕ್ಕೆ ಇಲ್ಲಿರುವಂತಹ ಸಿಬ್ಬಂದಿಗಳಿರ್ಬೋದು ಅಥವಾ ಹೋಗುವಂತಹ ವಾಹನ ಸವಾರರಿರ್ಬೋದು, ಎಲ್ಲರಿಗೂ ಕೂಡ ಈಗ ಒಂದೇ ಸಮಸ್ಯೆ ಏನು ಅಂತಂದರೆ, ಹೇಗಪ್ಪ ನಾವು ವಾಹನಗಳನ್ನ ಪಾರ್ಕಿಂಗ್ ಮಾಡೋದು ಅಥವಾ ಪಾರ್ಕಿಂಗ್ ಮಾಡಿದ ಬಳಿಕ ಮಳೆ ಬಂದಂತಹ ಸಂದರ್ಭದಲ್ಲಿ ಹೇಗೆ ನಾವು ಗಾಡಿಯನ್ನು ತೆಗೆಯೋದು ಅನ್ನುವಂತಹ ಟೆನ್ಷನ್ ಅವರಿಗೆ ಶುರುವಾಗಿದೆ. ಯಾಕಂತಂದರೆ ಒಂದು ಕಡೆ ತಡೆಗೋಡೆ ಬಿದ್ದಿರುವಂಥದ್ದು, ಇನ್ನೊಂದು ಕಡೆ ಪಾರ್ಕಿಂಗ್ ಜಾಗದಲ್ಲಿ ಪೂರ್ತಿ ನೀರು ತುಂಬಿಕೊಂಡಿರುವಂಥದ್ದು. ಹಾಗಾಗಿ ಎಲ್ಲಿ ಸಮಸ್ಯೆ ಆಗುತ್ತೋ, ಇದು ಈ ರೀತಿಯ ಒಂದು ಸಮಸ್ಯೆ ಆದಂತಹ ಸಂದರ್ಭದಲ್ಲಿ ವಾಹನ ಸವಾರರಿಗೂ ಕೂಡ ಇದು ಭಾರಿ ಸಮಸ್ಯೆ ಆಗೇ ಆಗುತ್ತೆ. ಯಾಕಂತಂದರೆ ಪಾರ್ಕಿಂಗ್ ಜಾಗದಲ್ಲಿ ಅವರು ಕೂಡ ಪಾರ್ಕ್ ಮಾಡಿರ್ತಾರೆ ಗಾಡಿಗಳನ್ನು. ಹಾಗಾಗಿ ಒಂದು ಕಡೆಯಲ್ಲಿ ತಡೆಗೋಡೆ ಕೂಡ ಬಿದ್ದಿರುವಂತಹ ಹಿನ್ನೆಲೆಯಲ್ಲಿ ಮತ್ತಷ್ಟು ಮಳೆ ಬಂದಂತಹ ಸಂದರ್ಭದಲ್ಲಿ ಇನ್ನು ಉಳಿದಿರುವಂತಹ ತಡೆಗೋಡೆ ಬೀಳುವಂತಹ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಏನು ಇಲ್ಲಿರುವಂತಹ ಜನ ಪಾರ್ಕಿಂಗ್ ಮಾಡಿರುವಂತಹ ಜನರಿರ್ಬೋದು, ವಾಹನ ಸವಾರರ ಜೊತೆಗೆ ಬರುವಂತಹ ಜನರು ಕೂಡ ಈಗಾಗಲೇ ಭಯಭೀತರಾಗಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ನಾಗರಾಜ್ ಜೊತೆಗೆ ಮಮತಾ ಮರದಾಳ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.